ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಆಕ್ಟಿವ್ ಆಕ್ಟಿವ್ ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಇಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಬನ್ನಿ ಕೇಳುಗರೆ, ಇವತ್ತು ನಮ್ಮ ಅನುಭವ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ವಿಷಯ, ನಮ್ಮ ಕಾರ್ಯಕ್ರಮಗಳನ್ನ ಕೇಳಿಸ್ಕೊಂಡು ಹಿರಿಯ ನಾಗರಿಕರು ನೀಡಿರುವಂತಹ ಪ್ರತಿಕ್ರಿಯೆಗಳ ಬಗ್ಗೆ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ನಮ್ಮ ಹಿರಿಯ ನಾಗರಿಕರಿಗೆ ಅವರ ಪ್ರತಿಕ್ರಿಯೆಗಳನ್ನ ಕೊಡೋದಕ್ಕೆ ಕೇಳಿಸಿದಂತಹ ಕಾರ್ಯಕ್ರಮ ಹಿರಿಯರಲ್ಲಿ ಮಾನಸಿಕ ಆರೋಗ್ಯ. ಈ ಒಂದು ವಿಷಯವಾಗಿ ನಾವು ಕಾರ್ಯಕ್ರಮ ಪ್ರಸಾರ ಮಾಡಿದ್ರಿ. ಆ ಕಾರ್ಯಕ್ರಮನ ನಮ್ಮ ಹಿರಿಯ ನಾಗರಿಕರು ಕೇಳಿಸಿಕೊಂಡು ಅವರ ಪ್ರತಿಕ್ರಿಯೆಗಳನ್ನ ಕಾರ್ಯಕ್ರಮದ ಬಗ್ಗೆ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಅವರ ಪ್ರತಿಕ್ರಿಯೆಗಳನ್ನ ಏನಾಗಿತ್ತು ಈ ಕಾರ್ಯಕ್ರಮದ ಬಗ್ಗೆ ಅಂತ ಕೇಳಿ ಬರೋಣ. ಎಲ್ರಿಗೂ ನಮಸ್ಕಾರ. Doctor, I would like to know what services are currently available for diagnosing mental health issues in senior citizens, and your suggestions for senior citizens to stay mentally active, mentally well, mentally physically active all through the day. ಈಗ ಹಿರಿಯ ನಾಗರಿಕರಿಗೆ ಮಾನಸಿಕ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಏನ್ ಸರ್ವಿಸಸ್ ಇದೆ, ಏನ್ ಸೌಲಭ್ಯಗಳಿದೆ ಅಂತ ಪ್ರಶ್ನೆ ಬಂದಾಗ, ಅವ್ರಿಗೆ ಈಗ ಮಾನಸಿಕ ಆರೋಗ್ಯದ ಬಗ್ಗೆ ಚೆಕಪ್ ಮಾಡಿಕೊಳ್ಳೋದಕ್ಕೆ, ಚಿಕಿತ್ಸೆ ತಗೊಳ್ಳೋದಕ್ಕೆ ಸರ್ಕಾರದ ಆಸ್ಪತ್ರೆಗಳಲ್ಲಿ ಈಗ ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲೂ ಮಾನಸಿಕ ಆರೋಗ್ಯ ವಿಭಾಗ ಇದೆ.
ಸೊ ಅಲ್ಲಿ ಅವರಿಗೆ ತರಬೇತಿ ಸಿಕ್ಕತ್ತೆ. ಪ್ರತಿ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಈಗ ಮೆಡಿಕಲ್ ಕಾಲೇಜಸ್ ಆಲ್ಮೋಸ್ಟ್ ಬಂದಿದೆ, ಗೌರ್ಮೆಂಟ್ ಆಗ್ಲಿ ಪ್ರೈವೇಟ್ ಆಗ್ಲಿ ಸುಮಾರು ಕಡೆ ಇದೆ. ಅದು ಬಿಟ್ಟು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲೂ ಕೂಡ ಈಗ ಸೈಕ್ಯಾಟ್ರಿಸ್ಟ್ ಸುಮಾರು ಕಡೆ ಇದ್ದಾರೆ. ಈಗ ಕರ್ನಾಟಕ ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಗೌರ್ಮೆಂಟ್ ಸರ್ವಿಸಸ್ ಅಲ್ಲಿ ಈಗ ಅವ್ರಿಗೆ ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲೂ ಕೂಡ ಈ ತರ ಫೆಸಿಲಿಟಿಗಳಿದೆ. ಈಗ ಅದು ಬಿಟ್ಟು ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಅವ್ರಿಗೆ ಪ್ರೈಮರಿ ಹೆಲ್ತ್ ಕೇರ್ ಆಗ್ಲಿ ಸೆಂಟರ್ ಆಗ್ಲಿ ಅಥವಾ ತಾಲೂಕ್ ಹಾಸ್ಪಿಟಲ್ಸ್ ಆಗ್ಲಿ ಅಲ್ಲಿಗೆ ಕೂಡ ಸಿಗ್ಬೇಕು ಅಂತ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಲ್ಲಿ ಇರೋ ಡಾಕ್ಟರ್ಗಳಿಗೆ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದೀವಿ. ಸೊ ಈಗ ಸದ್ಯಕ್ಕೆ ಕೆಲವು ಕಡೆ ನಿಮ್ಯಾನ್ಸ್ ಇಂದನೇ ಕೂಡ ಟ್ರೈನಿಂಗ್ ಆಗಿದೆ. ಸೊ ನಮ್ಮ ದೇಶದಲ್ಲಿ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಒಂದು ಕಾರ್ಯಕ್ರಮ ಇದೆ, ಅದು 1982 ಇಂದನೇ ನಡೀತಾ ಇದೆ. ಈಗ ಅದನ್ನು ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಸೊ ಅದರಿಂದ ಡಾಕ್ಟರ್ಸು ಬೇರೆ ಬೇರೆ ತಾಲೂಕ್ ಸೆಂಟರ್ಸ್ಗೆ ವಿಸಿಟ್ ಮಾಡ್ತಾರೆ, ಅಲ್ಲಿ ಕೂಡ ಸಿಗ್ಬೋದು. ಈಗ ಗೌರ್ಮೆಂಟ್ ಸರ್ವಿಸಸ್ ಬಿಟ್ಟು ಪ್ರೈವೇಟ್ ಅಲ್ಲಿ ಸುಮಾರು ಸೈಕ್ಯಾಟ್ರಿಸ್ಟ್ ಇದ್ದಾರೆ. ಇದರಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡೋ ಸೈಕ್ಯಾಟ್ರಿಸ್ಟ್ ಬಿಟ್ಟು ಸೈಕಾಲಜಿಸ್ಟು ಅವರು ಕೌನ್ಸಿಲಿಂಗಿಗೆ ಆತರ ಸರ್ವಿಸಸ್ ಇದೆ. ಸೊ ಮಾನಸಿಕ ಕಾಯಿಲೆಗೆ ಈಗ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಅಂದ್ರೆ ಅವ್ರಿಗೆ ಥೆರಪಿ ಎಲ್ಲಿ ಹೋಗ್ಬೇಕು ಅಂತ ಇರೋದು, ಅದು ಈಗ ಗೌರ್ಮೆಂಟ್ ಕಡೆ ಆಗ್ಲಿ ಪ್ರೈವೇಟ್ ಕಡೆ ಆಗ್ಲಿ ಅವೈಲಬಿಲಿಟಿ ತುಂಬಾ ಜಾಸ್ತಿ ಆಗಿದೆ. ಈಗ ನಮ್ಮ ರಾಜ್ಯಕ್ಕೆ ಕರ್ನಾಟಕದಲ್ಲಿ ನೋಡಿದ್ರೆ ಈಗ ನಿಮ್ಯಾನ್ಸು ಮತ್ತೆ ಧಾರವಾಡದಲ್ಲಿರೋ ಡಿಮ್ಯಾನ್ಸ್ ಅಂತ ಒಂದು ಇನ್ಸ್ಟಿಟ್ಯೂಷನ್, ಇವೆರಡು ಗೌರ್ಮೆಂಟ್ ಅಲ್ಲಿ ಒಂದು ದೊಡ್ಡದಾಗಿ ಮೆಂಟಲ್ ಹೆಲ್ತ್ಕ್ಕಿಂತ ಇರೋ ದೊಡ್ಡ ಫೆಸಿಲಿಟಿ ಆಗತ್ತೆ. ಅದು ಬಿಟ್ಟು ಎಲ್ಲಾ ಕಡೆನೂ ಈ ತರ ಅವ್ರಿಗೆ ಸಿಕ್ಕತ್ತೆ ಟ್ರೀಟ್ಮೆಂಟ್ಗಳು. ಈಗ ಮುಖ್ಯವಾಗಿ ಇರೋ ವಿಷಯಗಳು ಅವೇರ್ನೆಸ್ ಕಡಿಮೆ ಇರೋದ್ರಿಂದ ಸುಮಾರು ಜನ ಅದಕ್ಕೆ ಟ್ರೀಟ್ಮೆಂಟ್ಗೆ ಹೋಗ್ತಾ ಇಲ್ಲ. ಸೊ ಇನ್ನೂ ಸುಮಾರು ಜನ ಪ್ರಾಬ್ಲಮ್ ಇರೋದ್ರಲ್ಲಿ ಒಂದು 10% ಜನನೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, 90% ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ಆ ಮಟ್ಟಿಗೆ ಇದೆ. ಈಗ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ದು, ಈಗ ಸೀನಿಯರ್ ಸಿಟಿಸನ್ಸು ಹೇಗೆ ಅವ್ರಿಗೆ ಆಕ್ಟಿವ್ ಆಗಿ ಇಟ್ಕೋಬೇಕು, ಹೇಗೆ ಅವ್ರಿಗೆ ಮಾನಸಿಕವಾಗಿ ಅವ್ರು ಹೆಂಗೆ ಆಕ್ಟಿವ್ ಆಗಿರ್ಬೇಕು ಅಂತ. ಸೊ ಅದು ಬಹಳ ಒಂದು ಮುಖ್ಯವಾದ ವಿಷಯ. ಈಗ ನಾವು ಮಾನಸಿಕ ಆರೋಗ್ಯ ಅಂತ ನೋಡಿದಾಗ ಇದು ಬರೀ ಕಾಯಿಲೆ ಇರೋರಿಗೆ ಮಾತ್ರ ಇಲ್ಲ, ಕಾಯಿಲೆ ಇಲ್ದಿರೋರು ಕೂಡ ಮಾನಸಿಕ ಆರೋಗ್ಯನ ಮೇಂಟೈನ್ ಮಾಡಬೇಕು. ಈಗ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂದ್ರೆ ಅವ್ರಿಗೆ ಒಂದು ಯೋಗಕ್ಷೇಮ ಅಂದ್ರೆ ಅವರು ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ, ಆ ವೆಲ್ ಬೀಯಿಂಗ್ ಸ್ವಲ್ಪ ಇರಬೇಕು. ಇದು ಬರೇ ಕಾಯಿಲೆ ಇಲ್ದಿರೋ ವಿಷಯ ಇಲ್ಲ, ಅವರು ಫಿಸಿಕಲ್ ಆಗಿ ಮೆಂಟಲ್ ಆಗಿ ಆಕ್ಟಿವ್ ಆಗಿರ್ಬೇಕು. ನಾರ್ಮಲ್ ಆಗಿ ನಮ್ಮ ದಿನಾಚರಿ ಡೇ ಟು ಡೇ ವಿಷಯಗಳಲ್ಲಿ ಬರೋ ಒತ್ತಡಗಳು, ಸ್ಟ್ರೆಸ್ ಅವೆಲ್ಲ ಮ್ಯಾನೇಜ್ ಮಾಡಕ್ಕೆ ಅವ್ರಿಗೆ ಕೆಪಾಸಿಟಿ ಇರಬೇಕಾಗತ್ತೆ. ಆಮೇಲೆ ಅವರು ಪ್ರೊಡಕ್ಟಿವ್ ಆಗಿ ಅವರು ಯಾವ್ದಾ ಒಂದು ವಿಷಯಕ್ಕೆ ಅವರು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡಂಗೆ ಆಕ್ಟಿವ್ ಆಗಿ ಇರ್ಬೇಕಾಗತ್ತೆ. ಆ ಮಟ್ಟಿಗೆ ಇದ್ರೇನೆ ಮೆಂಟಲ್ ಹೆಲ್ತ್ ಚೆನ್ನಾಗಿದೆ ಅಂತ ನಾವು ಹೇಳಕ್ಕೆ ಆಗತ್ತೆ. ಸೊ ಅದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಇದ್ದಾಗ, ಈಗ 60 ವಯಸ್ಸು ಆದ್ಮೇಲೆ ನಾವು ರಿಟೈರ್ ಆಗಿದೀವಿ, ನಮ್ಗೇನ್ ಕೆಲಸ ಇಲ್ಲ, ಆತರ ಏನೂ ಇಲ್ಲ. ಸೊ ಈಗ ವಯಸ್ಸಾಗಿರೋದು ಈಗ 60 ಅಂತ ಇರೋದು ನಂಬರ್ ಅಷ್ಟೇ. ನಮ್ಗೆ ಎಷ್ಟು ಮಟ್ಟಿಗೆ ಆಕ್ಟಿವಿಟಿ ಮಾಡಕ್ ಆಗತ್ತೋ ಅದನ್ನ ಕಂಟಿನ್ಯೂ ಮಾಡ್ತಾ ಇರ್ಬೇಕಾಗತ್ತೆ. ಫಿಸಿಕಲ್ ಆಕ್ಟಿವಿಟಿ, ವಾಕಿಂಗ್ ಆಗ್ಲಿ ಅಥವಾ ಬೇರೆ ಕೆಲಸಗಳು ಪರ್ಪಸ್ಫುಲ್ ಆಗಿ ನಾವು ಕೆಲಸಗಳು ಮಾಡಕ್ಕಾದ್ರೆ, ಈಗ ಮನೆಯಲ್ಲಿ ಕೆಲಸಗಳು ಮಾಡೋದಾಗ್ಲಿ ಅಥವಾ ಅವರು ಆಗ್ಲೇ ಬೇರೆ ಕೆಲಸದಿಂದ ರಿಟೈರ್ ಆಗಿದ್ರೆ ಇನ್ನು ಏನ್ ಮಾಡ್ಬೋದು ಅವ್ರಿಗೆ ಮೀನಿಂಗ್ಫುಲ್ ಆಗಿ. ಸಂಬಳಕ್ಕೆ ಕೆಲಸ ಮಾಡ್ಬೇಕು ಅಂತ ಅವ್ರಿಗೆ ಕಂಪಲ್ಷನ್ ಇಲ್ಲ ಅಂದ್ರೆ ಒಂದು ಹಾಬಿ ತರ, ಒಂದು ವಾಲಂಟಿಯರಿಂಗ್ ತರ ಮಾಡ್ಬೋದು. ಬೇರೆಯವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದು, ಒಂದು ಸೋಷಿಯಲ್ ಲೈಫ್, ಅವ್ರಿಗೆ ಸ್ನೇಹಿತರಾಗ್ಲಿ ಫ್ರೆಂಡ್ಸ್ ಆಗ್ಲಿ ಅವೆಲ್ಲ ಅವ್ರ ಸೊಸೈಟಿಯಲ್ಲಿ ಕಮ್ಯುನಿಟಿಯಲ್ಲಿ ಇಂಟ್ರಾಕ್ಟ್ ಮಾಡೋದಾಗ್ಬೇಕಾಗತ್ತೆ. ಈಗ ಈ ತರ ಒಂದು ವಿಷಯಗಳು ಈಗ ಸದ್ಯಕ್ಕೆ ಸೀನಿಯರ್ ಸಿಟಿಸನ್ ಸುಮಾರು ಈ ಅನುಭವ ಪ್ರೋಗ್ರಾಮ್ ಅಲ್ಲಿ ಮಾಡ್ತಾ ಇದಾರಲ್ಲ, ಅವ್ರು ವಾಲಂಟಿಯರ್ ಮಾಡಿ ಅವರು ಸೀನಿಯರ್ ಸಿಟಿಸನ್ಗೆ ಅವೇರ್ನೆಸ್ ಜಾಗೃತಿ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದಾರಲ್ಲ, ಈ ತರ ಯಾವ್ದೋ ಒಂದು ಮೀನಿಂಗ್ಫುಲ್ ಪರ್ಪಸ್ಫುಲ್ ಆಕ್ಟಿವಿಟಿ ಮಾಡ್ತಾ ಇದ್ರೆ ಅವ್ರಿಗೆ ಮಿದುಳಿಗೂ ಆಕ್ಟಿವ್ ಆಗಿರುತ್ತೆ, ಅವ್ರ ಆರೋಗ್ಯದಕ್ಕೂ ಫಿಸಿಕಲ್ ಹೆಲ್ತ್ಗೂ ಆರೋಗ್ಯವಾಗಿ ಆಕ್ಟಿವಿಟಿ ಇರುತ್ತೆ. ಅದು ಈ ಮಾನಸಿಕ ಕಾಯಿಲೆಗಳು ಪ್ರಿವೆಂಟ್ ಮಾಡೋದಕ್ಕೆ ಕೂಡ ಯೂಸ್ ಆಗುತ್ತೆ. ನಮಸ್ತೆ, ನನ್ನ ಹೆಸರು ಪ್ರಕಾಶ್ ಅಂತ. ಅನುಭವ ಅನ್ನೋ ಕಾರ್ಯಕ್ರಮಕ್ಕೆ ಆಗಲೇ ವಯಸ್ಸಾಗಿರೋರಿಗೆ ಮಾನಸಿಕ ರೋಗದ ಬಗ್ಗೆ ಡಾಕ್ಟರ್ ಶಿವಕುಮಾರ್ ಅವರು ಚೆನ್ನಾಗಿ ತಿಳಿಸ್ಕೊಟ್ರು. ಸರ್ಕಾರದಲ್ಲಿ ಉಚಿತವಾಗಿ ಸಿಗುವಂತ ಸೌಲಭ್ಯಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮೊದಲಿನ ತರ ಏನು ತೊಂದರೆ ಇಲ್ಲ, ಮಾನಸಿಕ ರೋಗಿಗಳಿಗೆ ಎಲ್ಲ ಗವರ್ಮೆಂಟ್ ಹಾಸ್ಪಿಟಲ್ಗಳು ಚಿಕಿತ್ಸೆ ಸಿಗ್ತಾ ಇದೆ. ಆದ್ರೆ ಈ ತರ ಚಿಕಿತ್ಸೆ ಸಿಗ್ತಾ
ನಡೀತಾ ಇದೆ ಅಂತ ಎಷ್ಟೊಂದು ಜನಗಳಿಗೆ ಗೊತ್ತಿಲ್ಲ. ಮುಖ್ಯವಾಗಿ ಬೆಂಗಳೂರಲ್ಲಿ ನಿಮಾನ್ಸು, ಧಾರವಾಡದಲ್ಲಿ ನಿಮಾನ್ಸು ಎಲ್ಲ ಚೆನ್ನಾಗಿದೆ ಇವಾಗ ಹಾಸ್ಪಿಟ್ಲ್ಗಳು. ಈ ಮಾನಸಿಕ ರೋಗಕ್ಕೆ ಚಿಕಿತ್ಸೆ ಇದೆ ಅಂತ ಜನಗಳಿಗೆ ಅರಿವಿಲ್ಲ. ವಯಸ್ಸಾದ್ಮೇಲೆ ಕಾಯಿಲೆ ಇರೋರಾಗ್ಲಿ ಇಲ್ಲದೆ ಇರೋರಾಗ್ಲಿ ಯಾವ ರೀತಿ ಆಕ್ಟಿವ್ ಆಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ವಯಸ್ಸಾದ್ಮೇಲೆ ಸಮಾಜದ ಕಾರ್ಯಗಳಲ್ಲಿ ಯಾವ ರೀತಿ ತೊಡಗಿಸ್ಕೋಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ವಯಸ್ಸಾದ್ಮೇಲೆ ದೇಹದಲ್ಲಿ ಹಲವಾರು ತೊಂದರೆಗಳು ಬರ್ತವೆ. ಕಣ್ ಕಾಣಲ್ಲ, ಕಿವಿ ಕೇಳಿಸಲ್ಲ, ಹಾರ್ಟ್ ಅಟ್ಯಾಕ್ ಆಗೋದು ಎಲ್ಲ ಆಗುತ್ತೆ. ಕುಟುಂಬದಲ್ಲಿ ವಯಸ್ಸಾಗಿರೋರು ಕಣ್ ಕಾಣಲ್ಲ ಅಂದ್ರೆ ಒಪ್ಕೊಳ್ಳಲ್ಲ, ಕಿವಿ ಕೇಳಿಸಲ್ಲ ಅಂದ್ರೆ ಒಪ್ಕೊಳ್ಳಲ್ಲ. ಅದು ಕುಟುಂಬದವರೇ ಎಲ್ಲ ಅಬ್ಸರ್ವ್ ಮಾಡಿ ಹೇಳ್ಬೇಕು. ಮನೆಯಲ್ಲಿ ವಯಸ್ಸಾಗಿರೋರು ವೀಲ್ ಚೇರ್ ಅಲ್ಲಿ ಕೂತಿರ್ತಾರೆ, ಅವ್ರಿಗೆ ಎದ್ದೋಡಾಡಕ್ ಆಗಲ್ಲ. ಅವರು ಜನಗಳ ಜೊತೆ ಬೆರಿಬೇಕು. ಅವರು ಒಬ್ಬರೇ ಪಾರ್ಕ್ ಹೋಗೋ ತರ ವೀಲ್ ಚೇರ್ ಕಳ್ಕೊಂಡು ಹೋಗೋ ತರ ಆಗ್ಬೇಕು. ಅದ್ರ ಬಗ್ಗೆ ಎಲ್ಲ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ವಯಸ್ಸಾದವರು ಮಕ್ಕಳು ಅನಾಥಾಶ್ರಮದಲ್ಲಿ ಮಕ್ಕಳ ಜೊತೆ ಬೆರೆಯಲ್ಲ ಅನ್ನೋ ರೀಸನ್ಗೆ ಅವರು ವಯಸ್ಸಾದವರು ಮನೆಯಲ್ಲಿ ಎಲ್ಲ ತೊಂದರೆಗಳು ಅನುಭವಿಸಿರ್ತಾರೆ. ಅವ್ರ ಮಕ್ಕಳಿಂದ, ಅವ್ರ ಮೊಮ್ಮಕ್ಕಳಿಂದ ಎಲ್ಲ ಅವ್ರು ಸರಿಯಾಗಿ ನೋಡ್ಕೊಂಡಿರಲ್ಲ. ಅವ್ರು ಮತ್ತೆ ಮಾನಸಿಕ ಒತ್ತಡದಲ್ಲಿರ್ತಾರೆ. ಅದರಿಂದ ಈ ಅನಾಥಾಶ್ರಮದಲ್ಲಿರೋ ಮಕ್ಕಳ ಜೊತೆ ಬೆರೆಯಕ್ಕೆ ಅವ್ರಿಗೆ ಆಗ್ತಾ ಇರಲ್ಲ ಅಂತ ಹೇಳಿದಾರೆ ಡಾಕ್ಟ್ರು. ಅಂತ ಇವಾಗ ವಯಸ್ಸಾಗಿರೋರು ಯಾರ ಜೊತೆನೂ ಮಾತಾಡಲ್ಲ, ಮಾತಾಡ್ಸಕ್ ಹೋದ್ರು ಅವ್ರು ಮಾತಾಡಲ್ಲ. ಅವ್ರು ಏನೋ ಒಂಥರ ಒತ್ತಡದಲ್ಲಿ ಇರ್ತಾರೆ. ಇವಾಗ ನಮ್ಗನ್ಸುತ್ತೆ ಅವ್ರೇನೋ ಮಾನಸಿಕವಾಗಿ ಏನೋ ತೊಂದರೆ ಇರುತ್ತೆ, ಅದಕ್ಕೆ ಅವ್ರ ಜನಗಳ ಜೊತೆ ಬೆರೆಯಲ್ಲ, ನಮ್ ಜೊತೆ ಮಾತಾಡಲ್ಲ ಸರಿಯಾಗಿ, ಯಾರ ಜೊತೆ ಎಲ್ಲ ಅವ್ರೊಬ್ಬರೇ ಇರಕ್ಕೆ ಇಷ್ಟಪಡ್ತಾರೆ. ಇವಾಗ ವಯಸ್ಸಾಗಿರೋರ್ ಮನೇಲಿದ್ರೆ ಅವ್ರ ಜೊತೆ ಹೆಚ್ಚು ಸಮಯ ಕಳಿಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಅವ್ರ ಜೊತೆ ಇದ್ದು ಎಲ್ಲ ನೋಡ್ಕೋಬೇಕು, ಅವ್ರಿಗೇನ್ ತೊಂದರೆ ಆಗ್ತಿದೆ ಅಂತ ತಿಳ್ಕೋಬೇಕು. ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಮನೆಯಲ್ಲಿ ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ಕಣ್ ಕಾಣಲ್ಲ ಅಂದ್ರೆ ಒಪ್ಕೊಳ್ಳಲ್ಲ, ಕಿವಿ ಕೇಳಿಸಲ್ಲ ಅಂದ್ರೆ ಒಪ್ಕೊಳ್ಳಲ್ಲ. ಅವ್ರಿಗೆ ನಾವೇ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಮನೆಯಲ್ಲಿರುವಂತವ್ರು ಗಮನಿಸಿ ಅವ್ರಿಗೆ ಕರ್ಕೊಂಡೋಗಿ ಹಾಸ್ಪಿಟಲ್ ತೋರಿಸಿ ಅವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕು. ಅನುಭವ ಕಾರ್ಯಕ್ರಮದಲ್ಲಿ ಹಿರಿಯರ ಬಗ್ಗೆ ನಮಗೆ ಅರ್ಥ ಆಗೋ ತರ ಎಲ್ಲಾ ವಿಷಯಗಳು ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ಗೆ ನಮ್ಮ ಅಭಿನಂದನೆಗಳು. ನಮಸ್ತೆ, ನನ್ನ ಹೆಸರು ಸ್ಮಿತಾ ಅಂತ. ನಾನು ಮೆಂಟಲ್ ಹೆಲ್ತ್ ಅನುಭವ ಪ್ರೋಗ್ರಾಮ್ಸ್ನ ನಾನು ಕೇಳಿಸ್ಕೊಂಡೆ. ಅದರಲ್ಲಿ ಡಾಕ್ಟರ್ ಶಿವಕುಮಾರ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಆ ಕಾರ್ಯಕ್ರಮನ. ಈ ವಿಚಾರದ ಬಗ್ಗೆ ನನ್ನ ಒಂದು ಅಭಿಪ್ರಾಯನ ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ವಯಸ್ಸಾದ ನಂತರ ತುಂಬ ಜನರಿಗೆ ಮಾನಸಿಕ ತೊಂದರೆಗಳು ಜಾಸ್ತಿ ಬರ್ತಾನೆ ಇರುತ್ತೆ. ಅದರಲ್ಲೂ ಅನುಮಾನ ಪಡೋವಂಥದ್ದು, ನೆನಪಿನ ಶಕ್ತಿ ಇಲ್ಲದೇ ಇರೋವಂಥದ್ದು, ಮರ್ತೋಗೋವಂಥದ್ದು, ಆ್ಯಂಗ್ಸೈಟಿ, ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಈ ರೀತಿಯೆಲ್ಲ ತೊಂದರೆಗಳು ಅವ್ರಿಗೆ ಇದ್ದಾಗ ನಾವು ಕುಟುಂಬದವರು ಯಾಕೆ ಹೀಗೆ ಆಗ್ತಾ ಇದೆ ಅಂತ ನಾವು ಅವ್ರ ಕಡೆ ಹೆಚ್ಚು ಗಮನ ಹರಿಸುವಂಥ ಸಂದರ್ಭ ಇರುತ್ತೆ. ಅಂದರೆ ಅವ್ರನ್ನ ಮುಂಚೆ ಎಲ್ಲ ಹೀಗೆಲ್ಲ ಆಗ್ತಾ ಇರಲಿಲ್ಲ, ಈಗ ಯಾಕೆ ಸ್ವಲ್ಪ ದಿನದ ನಂತರ ಈ ಥರ ಇದ್ದಾರೆ ಅಂತ ನಾವು ಅವ್ರನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಹಾಗೆ ಅವ್ರನ್ನ ದಿನನಿತ್ಯದ ಕೆಲಸದಲ್ಲಿ ಅವ್ರು ಯಾವಾಗಲೂ ಒಬ್ಬರೇ ಸುಮ್ಮನೆ ಕೂತ್ಕೊಂಡು ಏನೇನೋ ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕೆ ಬಿಡ್ದಲೇ ಅವ್ರನ್ನ ಸಮಾಜಮುಖವಾಗಿ ಕೆಲವೊಂದು ವಿಚಾರಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಳೋದಕ್ಕೆ ನಾವು ಸಹ, ಅಂದರೆ ಕುಟುಂಬದವರು ಸಹ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗತ್ತೆ. ಮತ್ತು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ವಯಸ್ಸಾದ ಮೇಲೆ ಮರ್ತೋಗ್ತಾ ಇರ್ತೀವಿ ಅಂತ. ಅದು ವಯಸ್ಸಾದ ಮರ್ತೋಗ್ತಾರೆ ಅನ್ನೋದು ಏನು ಮುಖ್ಯ ರೀಸನ್ ಇಲ್ಲ. ವಯಸ್ಸು ಆಗದೇ ಇರೋರು ಸಹ ಎಷ್ಟೊಂದು ಜನ ಕೆಲವೊಂದೊಂದು ಸಲ ಮರ್ತೋಗ್ಬಿಡ್ತಾರೆ. ಸಪೋಸ್ ಅವ್ರಿಗೇನಾದರೂ ಮೆಂಟಲ್ ಇಲ್ನೆಸ್ ತೊಂದರೆ ಇದೆ ಅಂತ ಅನ್ಸಿದ್ರೆ ಅವರನ್ನು ಅವರು ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ಅಂದರೆ ಯೋಗ ಮಾಡೋ ಮುಖಾಂತರ ಅಥವಾ ವಾಕಿಂಗ್ ಹೋಗೋ ಮುಖಾಂತರ ಅಥವಾ ಸೋಷಿಯಲ್ ಎಂಗೇಜ್ ಆಗಿರೋವಂಥದ್ದು. ಈಗ ವಯಸ್ಸಾಗಿರೋರದೇ ಒಂದು ಗುಂಪಿದೆ, ಅವರೇ ಗ್ಯಾದರ್ ಆಗ್ತಾರೆ. ಆ ಗ್ಯಾದರ್ ಆದಂಥ ಜಾಗಕ್ಕೆ ನಾವು ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಅವರು ಬೆರೆಯೋ ಹಾಗೆ, ಅವರೊಟ್ಟಿಗೆ ಮಾತನಾಡೋ ಹಾಗೆ, ಅವ್ರ ಜೊತೆ ಅವರು ಸಹ ಸಹಕರಿಸೋ ಹಾಗೆ ನಾವು ಸಹ ಕುಟುಂಬದವರು ಸಹ ಪ್ರೋತ್ಸಾಹನ ಎಲ್ಲ ಒಂದು ಕಡೆ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಶಿವಕುಮಾರ್ ಸರ್ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಅಷ್ಟೇ ಅಲ್ಲದೆ ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೆ, ಈಗ ವಯಸ್ಸಾದ ಮೇಲೆ ಅವ್ರಿಗೆ ರಿಟೈರ್ಮೆಂಟ್ ಆಗೋಗಿರುತ್ತೆ. ಈಗ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆಲ್ಲರಿಗೂ ಅಷ್ಟೇ ರಿಟೈರ್ಮೆಂಟ್ ಆಗೋಗಿರುತ್ತೆ. ಅಂಥವ್ರಿಗೆ ಬೇರೆ ಬೇರೆ ಇಂಟ್ರೆಸ್ಟ್ ಇರುತ್ತೆ.
ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋದಾಗಿರ್ಬೋದು, ಅಥವಾ ಇನ್ನೂ ದುಡಿಬೇಕು, ಇನ್ನೂ ಕೆಲಸ ಮಾಡಬೇಕು, ನಾನು ಆ್ಯಕ್ಟಿವ್ ಆಗಿರಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈಗ ಹೆಣ್ಮಕ್ಳಾದರೆ ಕುಕ್ಕಿಂಗ್ ತುಂಬಾ ಇಷ್ಟಪಡ್ತಾರೆ. ಅದೇ ಗಂಡು ಮಕ್ಕಳಾದರೆ ವಯಸ್ಸಾದ್ಮೇಲೂ ಸಹ ಕೆಲವೊಂದೊಂದು ವಿಚಾರಗಳ ಬಗ್ಗೆ ಮುಂದಾಳತ್ವ ತೆಗೆದುಕೊಳ್ಳುವಂಥ ಕೆಪಾಸಿಟಿ 90 ವರ್ಷ ಆದ್ರೂ ಸಹ ಒಂದು ದೇಶನ ನಡೆಸೋ ಕೆಪಾಸಿಟಿನೂ ಸಹ ಅವ್ರಿಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಶಿವಕುಮಾರ್ ಸರ್ ಹೇಳ್ತಾ ಇದ್ರು. ಒಟ್ಟಾರೆ ಇದನ್ನೆಲ್ಲ ನಾನು ಕಾರ್ಯಕ್ರಮನ ಕೇಳಿಸ್ಕೊಂಡಾಗ ಇದರಲ್ಲಿ ಮನೆಯವರ ಪಾತ್ರನೂ ಮತ್ತು ಯಾರು ಈಗ ಮಾನಸಿಕ ತೊಂದರೆಗೆ ಒಳಗಾಗಿರ್ತಾರೆ ಅವರ ಪಾತ್ರನೂ, ಇಬ್ಬರು ಪಾತ್ರನೂ ತುಂಬ ಮುಖ್ಯವಾಗಿರುತ್ತೆ. ಯಾಕೆ ಅಂತಂದರೆ ಇವ್ರಿಗೆ ವಯಸ್ಸಾಗಿದೆ, ಅವ್ರ ಪಾಡಿಗೆ ಅವ್ರನ್ನ ಫ್ರೀಯಾಗಿ ಬಿಟ್ಬಿಡೋಣ, ನಮ್ಮ ಕೆಲಸ ಇದೆ, ನಾವು ನೋಡ್ಕೊಂಡು ಹೋಗೋಣ, ಮತ್ತೆ ಅವ್ರಿಗೆ ತೊಂದರೆ ಕೊಡೋದು ಬೇಡ, ಆ ರೀತಿಯಲ್ಲಿ ಅವ್ರನ್ನ ಒಂದು ಮೂಲೆಗಲ್ಲು ಮಾಡಬಾರ್ದು. ಅವರೂ ನಮ್ಮ ಜೊತೆ ಕರ್ಕೊಂಡು, ನಮ್ಮ ಜೊತೆ ಸೇರಿಸ್ಕೊಂಡು, ಅವ್ರಿಗೇನರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಈಗ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಕರ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ಎಕ್ಸಸೈಸ್ ಮಾಡೋದು ಆಗಿರ್ಬೋದು, ಜೊತೆಯಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದು ಆಗಿರ್ಬೋದು, ಅವ್ರಿಗೆ ಕಂಫರ್ಟಬಲ್ ಆಗಿರುವಂಥ ಕೆಲಸಗಳನ್ನು ಹಚ್ಚುವಂಥದ್ದು. ಫಾರ್ ಎಕ್ಸಾಂಪಲ್ ತರಕಾರಿ ಹಚ್ಕೊಡೋದಾಗಿರ್ಬೋದು, ಹಾಲು ತೊಗೊಂಡು ಬರೋದಾಗಿರ್ಬೋದು. ಅವರು ಯಾವಾಗಲೂ ಒಂಟಿಯಾಗಿ ಕುತ್ಕೋಬಾರ್ದು. ಅವರು ಯಾವಾಗಲೂ ಏನಾದರೂ ಒಂದು ಕೆಲಸದಲ್ಲಿ ಅವರು ತೊಡಗಿಸ್ಕೊಳ್ಬೇಕು. ಸಮಾಜಮುಖವಾಗಿ ಅವರ ಸಮಾಜಕ್ಕೂ ಏನಾದರೂ ಒಂದು ಕೊಡುಗೆನ ಕೊಡೋ ನಿಟ್ಟಿನಲ್ಲಿ ನಾವು ಕುಟುಂಬದವರೆಲ್ಲರೂ ಸೇರಿ ಅವರಿಗೆ ಪ್ರೋತ್ಸಾಹನ ಕೊಟ್ಟಾಗ ಪ್ರತಿಯೊಬ್ಬ ವಯಸ್ಸಾದ ನಂತರ ತುಂಬ ಬೇರೆ ರೀತಿಯ ತೊಂದರೆಗಳು ಸಹ ಆಗುತ್ತೆ. ಕಿವಿ ಕೇಳಿಸಲ್ಲ, ಒಂದೊಂದ್ಸಲ ಕಣ್ಣು ಕಾಣಿಸಲ್ಲ, ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗೋವಂಥದ್ದು, ಈ ರೀತಿ ಎಲ್ಲ ತೊಂದರೆಗಳು ಮಾಮೂಲಿಯಾಗೂ ಸಹ ಆಗುತ್ತೆ ಅಂತ ತಿಳಿಸಿದ್ರು. ಜೊತೆಗೆ ನಾಗಸಿಂಹ ಸರ್ ಅನ್ನೋರು ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು. ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಎರಡನ್ನೂ ಒಟ್ಟಿಗೆ ಮರ್ಜ್ ಮಾಡಬೇಕು ಅಂತ ಇದೆ ಸರ್ಕಾರ. ಆದರೆ ವಯಸ್ಸಾಗಿರೋರು ಮಕ್ಕಳನ್ನ ಮಾತಾಡ್ಸಲ್ಲ, ಹೊಂದ್ಕೊಳ್ಳಲ್ಲ ಅನ್ನೋದ್ರ ಬಗ್ಗೆ ಕೇಳಿದ್ರು. ಅದಕ್ಕೆ ಡಾಕ್ಟ್ರು ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದರು. ಈಗ ವೃದ್ಧಾಶ್ರಮಕ್ಕೆ ಬರೋರು ಎಲ್ಲ ತುಂಬ ನೋವು ತಿಂದೇ ಬಂದಿರ್ತಾರೆ. ಅಂದರೆ ಮಕ್ಕಳಿಂದನೋ, ಹೆಂಡತಿಯಿಂದನೋ, ಮೊಮ್ಮಕ್ಕಳಿಂದನೋ ನೋವು ತಿಂದು ಬಂದಾಗ ಯಾರ ಒಂದು ಜೊತೆನೂ ಬೆರೆಯೋದು ಬೇಡ ಅನ್ನೋ ಒಂದು ಮನಸ್ಥಿತಿನಲ್ಲಿ ಅವರಿದ್ದಾಗ ಮಕ್ಕಳನ್ನ ಅವರು ಬೆರೀಲಿ ಅಂತ ನಾವು ನೋಡೋದು ಅಷ್ಟು ಒಂದು ಉತ್ತಮವಾದ ಫಲಿತಾಂಶ ಸಿಗಲ್ಲ. ಅದರಿಂದ ಅದಕ್ಕೆ ಕಾರಣ ಯಾಕೆ ಅಂತ ನಾವು ಇನ್ನೂ ರಿಸರ್ಚ್ ಮಾಡಬೇಕು. ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡಿಲ್ಲ ಅನ್ನೋ ವಿಚಾರದ ಬಗ್ಗೆ ತುಂಬ ಚೆನ್ನಾಗಿ ಡಾಕ್ಟರ್ ಶಿವಕುಮಾರ್ ಸರ್ ಈ ಒಂದು ಮಾನಸಿಕ ರೋಗ ಅನುಭವ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಅದು ನಮಗೆ ತುಂಬಾ ಅನುಕೂಲ ಆಯಿತು ಅಂತ ಹೇಳೋದಕ್ಕೆ, ನನ್ನ ಒಂದು ಅನುಭವನ ನಿಮ್ಮ ಮುಂದೆ ತಿಳಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ನೇತ್ರ ಅಂತ. ನಾನು ಡಾಕ್ಟರ್ ಶಿವಕುಮಾರ್ ಅವರ ಮೆಂಟಲ್ ಹೆಲ್ತ್ ಬಗ್ಗೆ ಕಾರ್ಯಕ್ರಮನ ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ವಿಷಯಗಳು ಅಂದರೆ ಮರೆತು ಹೋಗೋದು ಅದ್ರ ಬಗ್ಗೆ ತಿಳಿಸಿದ್ರು. ಒಂದೊಂದ್ಸಲಿ ಈ ವಾಜಪೇಯಿ ಅವ್ರಿಗೂ ಎಲ್ಲ ಮರ್ತೋಗೋ ಕಾಯಿಲೆ ಇತ್ತು. ಅಂದರೆ ವಯಸ್ಸಾದ್ಮೇಲೆ ಮರ್ತೋಗೋ ಕಾಯಿಲೆಗಳು ಬರುತ್ತೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಅಲ್ಜಿಮರ್ಸ್ ಕಾಯಿಲೆ ಬಗ್ಗೆ ತಿಳಿಸ್ಕೊಟ್ರು. ಅದಕ್ಕೆ ಇನ್ನೂ ಔಷಧಿ ಕಂಡಿಡ್ದಿಲ್ಲ ಅಂತೆಲ್ಲ ಹೇಳಿದ್ರು. ಮತ್ತೆ ಇದರಲ್ಲಿ ನನಗೆ ತುಂಬ ಇಷ್ಟವಾದ ವಿಷಯ ಯಾವುದು ಅಂದರೆ ಸಾವಿನ ಬಗ್ಗೆ ಒಂದು 2 ಲೈನ್ ಹೇಳಿದ್ರು. ಸಾವು ಒಂದು ರೋಗ, ಆ ರೋಗ ಎಲ್ರಿಗೂ ಬಂದೇ ಬರುತ್ತೆ ಅನ್ನೋದನ್ನ ಹೇಳಿದ್ರು. ನನಗೆ ಅದು ಅಂದರೆ ನಮಗೂ ಗೊತ್ತಿತ್ತು ಸಾವು ಬಂದೇ ಬರುತ್ತೆ ಅಂತ, ಬಟ್ ಸಾವನ್ನ ಒಂದು ರೋಗ ಅಂತ ತಿಳ್ಕೊಂಡು ಅದರಿಂದ ದೂರ ಇರಬೇಕು, ಮತ್ತು ಯಾವ ಥರ ಹ್ಯಾಪಿಯಾಗಿರಬೇಕು, ಫ್ಯಾಮಿಲಿ ಜೊತೆ ಹೇಗಿರಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ರು. ನನಗೆ ತುಂಬ ಇಷ್ಟ ಆಯಿತು ಈ ಪ್ರೋಗ್ರಾಮು. ಮತ್ತು ಹೆಲ್ತ್ ಚೆಕಪ್ಗಳ ಬಗ್ಗೆ ತಿಳಿಸ್ಕೊಟ್ರು. ಅಂದರೆ ನಮ್ಮ ಸರ್ಕಾರದಲ್ಲಿ ಮಂತ್ಲಿಗೊಂದ್ಸಲಿ ಒಂದು ಫ್ಯಾಮಿಲಿ ಪೂರ್ತಿಗೆ ಹೆಲ್ತ್ ಚೆಕಪ್ ಮಾಡೋದು ಸ್ಕೀಮ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ರು. ಬಟ್ ಈಗಾಗಲೇ ಅದು ಸರ್ಕಾರದವರು ಮಾಡಿಲ್ಲ. ಬಟ್ ಆಗಲೇ ಖಾಸಗಿಯವರು
ಆ ಥರ ಎಲ್ಲ ಮಾಡೋದು, ಮನೆಗೆ ಬಂದು ವಿಸಿಟ್ ಮಾಡಿ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ತಗೊಂಡು ಎಲ್ಲ ರಿಪೋರ್ಟ್ ಮಾಡೋದೆಲ್ಲ ನಡೆಸ್ತಾ ಇದ್ದಾರೆ ಅಂತಲೂ ಹೇಳಿದ್ರು. ಮತ್ತು ತಮಿಳ್ನಾಡಲ್ಲಿ ಹೋಗಿಬಿಟ್ಟು ಅಂದರೆ ಸೀನಿಯರ್ ಸಿಟಿಸನ್ಗಳಿಗೆ ಮನೆಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಬರುವಂಥದ್ದು ಸ್ಕೀಮು ತಂದಿದ್ದಾರೆ ಅಂತ ಹೇಳಿದರು ತಮಿಳ್ನಾಡಲ್ಲಿ. ಅದು ಈ ವಿಷಯ ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವೊಂದು NGOಗಳು ಸೀನಿಯರ್ ಸಿಟಿಸನ್ಗೆ ಮತ್ತು ಮೆಂಟಲಿ ತುಂಬ ಹಿಂದೆ ಇರೋರಿಗೆ ಮನೆಗೂ ಹೋಗಿ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಕೊಟ್ರು. ಇದ್ರ ಬಗ್ಗೆನೂ ನಮಗೆ ಅಷ್ಟೊಂದು ಸ್ವಲ್ಪ ಗೊತ್ತಿತ್ತು, ಬಟ್ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಅದನ್ನೆಲ್ಲ ತಿಳಿಸ್ಕೊಟ್ರು. ನನಗೆ ಈ ಕಾರ್ಯಕ್ರಮದಿಂದ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬ ವಿಷಯಗಳು ಗೊತ್ತಾಯಿತು. ತುಂಬ ಥ್ಯಾಂಕ್ಸ್ ಶಿವಕುಮಾರ್ ಸರ್ಗೆ. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ಕಾರ್ಯಕ್ರಮ ಹಿರಿಯ ನಾಗರಿಕರಲ್ಲಿ ಮಾನಸಿಕ ಆರೋಗ್ಯ, ಈ ಒಂದು ಕಾರ್ಯಕ್ರಮನ ಹಿರಿಯ ನಾಗರಿಕರು ಕೇಳಿಸ್ಕೊಂಡು ಆ ಒಂದು ಕಾರ್ಯಕ್ರಮದ ಬಗ್ಗೆ ಅವರ ಪ್ರತಿಕ್ರಿಯೆಗಳನ್ನ ನೀಡಿದ್ರು. ಖಂಡಿತ ಅವ್ರಿಗೆ ಈ ಕಾರ್ಯಕ್ರಮ ಎಷ್ಟು ಇಷ್ಟ ಆಗಿತ್ತು, ಅದರಲ್ಲಿ ತಿಳಿಸಿದಂತಹ ವಿಷಯಗಳು ಅನೇಕ ವಿಷಯಗಳನ್ನ ನಮ್ಮ ಕಾರ್ಯಕ್ರಮದ ಮೂಲಕ ಹಂಚಿಕೊಂಡಿದ್ದಾರೆ. ಖಂಡಿತ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ID radioactive 90.4 MHZCR@gmail.com. ಈ ಒಂದು ಮೇಲ್ ಐಡಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ iRadio ವೆಬ್ಸೈಟ್ಗೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಅಯ್ಯೋ, ನಮ್ಮ ಮಾತ್ ಯಾರ್ ಕೇಳ್ತಾರಪ್ಪ ಇಲ್ಲಿ? ಇದ್ದಾರೆ. ಎಲ್ಲರ ಮಾತು ಎಲ್ಲರೂ ಕೇಳುವಂತಹ ಬಾನುಲಿ ಕೇಂದ್ರವಿದೆ, ರೇಡಿಯೋ ಆಕ್ಟಿವ್. ಇಲ್ಲಿ ಎಲ್ಲರ ಧ್ವನಿಗಳಿಗೂ ಜಾಗವಿದೆ. ಕಷ್ಟ ಕೇಳುವ ಕಿವಿಗಳಿವೆ, ಸಾಂತ್ವನ ಹೇಳುವ ಹೃದಯಗಳಿವೆ, ಸಹಾಯ ಮಾಡುವ ಕೈಗಳಿವೆ, ನಾವೆಲ್ಲರೂ ಒಂದೆನ್ನುವ ಮನಸ್ಸುಗಳಿವೆ. ಕೇಳುವ, ಹೇಳುವ, ಒಟ್ಟಾಗಿ ಬೆಳೆಯುವ ರೇಡಿಯೋ ಆಕ್ಟಿವ್ ನಮ್ಮೆಲ್ಲರ ಧ್ವನಿ. 90.4 ಮೆಗಾಹರ್ಟ್ಸ್ ತರಂಗಾಂತರದಲ್ಲಿ ಪ್ರಸಾರವಾಗುವ ಬಾನುಲಿ ರೇಡಿಯೋ ಆಕ್ಟಿವ್.